ಇವತ್ತು ನಾವು ಬಂದಿದ್ದೀವಿ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಬಿಡಿಎ ಅವರು ಆರ್ಗನೈಸ್ ಮಾಡಿರುವ 1.5 ಮಿಲಿಯನ್ ಗಿಡ ಅಂದ್ರೆ 15 ಲಕ್ಷದಷ್ಟು ಗಿಡಗಳನ್ನ ನೆಡುವಂತ ಒಂದು ಅಭಿಯಾನಕ್ಕೆ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿವಿತ್ ಕನ್ನಡಿಗ. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು 7 ಗಂಟೆ ಅಷ್ಟರಲ್ಲಿ ಕಾಲೇಜ್ ರೀಚ್ ಆಗಿ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕಾಲೇಜ್ ವ್ಯಾನ್ ಅಲ್ಲೇನೆ ನಮ್ಮ ಕರ್ನಾಟಕ ಸರ್ಕಾರ ಹಾಗೂ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಹಾಗೆ ಹಲವಾರು NGO ಅವರು ಆರ್ಗನೈಸ್ ಮಾಡಿರುವ ಗ್ರೀನ್ ಬೆಂಗಳೂರು ಅನ್ನೋ ಅಭಿಯಾನಕ್ಕೆ ಹೊರಟ್ವಿ. ಈ ಅಭಿಯಾನ ಏನಂತ ಅಂದ್ರೆ ಒಂದೇ ದಿನ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 7 ಗಂಟೆ ಒಳಗಡೆ ಅಂದ್ರೆ ಕೇವಲ 12 ಗಂಟೆಯಲ್ಲಿ 15 ಲಕ್ಷದಷ್ಟು ಗಿಡಗಳನ್ನ ನೆಟ್ಟು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಮಾಡುವಂತ ಒಂದು ಪ್ರಯತ್ನ ಆಗಿತ್ತು. ಇದನ್ನ ಬಿಡಿ ಅವರ ಹಲವಾರು ಲೇಔಟ್ ಅಲ್ಲಿ ಆರ್ಗನೈಸ್ ಮಾಡಿದ್ರು. ಹಾಗೆ ನಮ್ದಿದ್ದು ಡಾಕ್ಟರ್ ಶಿವರಾಮ್ ಕಾರಂತ್ ಲೇಔಟ್ ಅಂತ, ಅದರಲ್ಲೂ ಕೂಡ ಡಿಫ್ರೆಂಟ್ ಝೋನ್ಸ್ ಹಾಗೆ ಡಿಫ್ರೆಂಟ್ ಸೈಟ್ ಗಳಲ್ಲಿ ನಡುವಂತದಾಗಿತ್ತು. ನಾವು ಕೂಡ ನಮಗೆ ಅಲಾಟ್ ಆಗಿದಂತ ಜಾಗಕ್ಕೆ ಹೋದ್ವಿ. ಅಲ್ಲೇ ತಿಂಡಿ ಕೂಡ ಕೊಡ್ತಿದ್ರು. ತಿಂಡಿ ಎಲ್ಲ ಮಾಡಿದ್ಮೇಲೆ ನಮ್ಮ ಟಿ ಶರ್ಟ್ಸ್, ಕ್ಯಾಪ್ಸ್ ಮತ್ತೆ ಗ್ಲೌಸ್ ಎಲ್ಲ ಕೊಟ್ರು. ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಹಾಗೆ ಅವರೇ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ನ ಕೊಟ್ರು, ಏನೆಲ್ಲ ಮಾಡ್ಬೇಕು ಏನೆಲ್ಲ ಮಾಡಬಾರ್ದು ಅಂತ. ಅದರಂತೆ ನಾವು ಮತ್ತೆ ನಮ್ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ ಕೈಲಾದಷ್ಟು ಗಿಡಗಳನ್ನ ನೆಟ್ವಿ. ಬಟ್ ಇನ್ನೊಂದು ವಿಚಾರ ಏನಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು 50,000ಕ್ಕೂ ಹೆಚ್ಚು ಜನ ಸ್ವಯಂ ಸೇವಕರು ಭಾಗವಹಿಸಿದ್ರು. ಗಿಡ ನೆಟ್ಟಿದ್ದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ವರ್ಲ್ಡ್ ರೆಕಾರ್ಡ್ ಒಳಗೆ ನಾವು ಭಾಗವಹಿಸಿದ್ವಿ ಅಂತ ಅಂದ್ಬಿಟ್ಟು ಖುಷಿ ಆಯ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಅರೌಂಡ್ 150 ಪ್ಲಾಂಟ್ಸ್ ಹಚ್ಚಿದ್ವಿ ನಾವು ಇವತ್ತು. ಐ ಆಮ್ ಫ್ರಮ್ ಕೇರಳ, ಸೊ ಇವತ್ತು ಗಿಡ ನೆಟ್ಟಿ ತುಂಬಾ ಖುಷಿ ಆಗಿದೆ. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಗವರ್ಮೆಂಟ್ ಸರ್ಕಾರದಿಂದ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಇವತ್ತು ಗಿಡ ನೆಡೋ ಪ್ರೋಗ್ರಾಮ್ ಇತ್ತು. ನಾವು ಸ್ಟೂಡೆಂಟ್ಸ್ ಎಲ್ಲ ಹೋಗಿ ಫ್ರೆಂಡ್ಸ್ ಜೊತೆಗೆ ತುಂಬಾ ಚೆನ್ನಾಗಿ ಗಿಡ ನೆಟ್ಟು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಊಟ ನಾಷ್ಟ ಎಲ್ಲ ಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಇನ್ನು ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಇದೊಂದು ಕೇವಲ ಕಾರ್ಯಕ್ರಮ ಅಥವಾ ಒಂದು ಅಭಿಯಾನ ಅಲ್ಲ, ನಮ್ಮ ಭವಿಷ್ಯಕ್ಕಾಗಿ ನಾವು ಮಾಡುವಂತ ಒಂದು ಸೇವೆ ಅಂತ ಹೇಳ್ಬೋದು. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಾಗಿ ಜರ್ನಿ ವಿತ್ ಕನ್ನಡಿಗ ಚಾನೆಲ್ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮಸ್ಕಾರ.